ಆನೇಕಲ್ ತಾಲೂಕಿನ ಹೆಬ್ಗೋಡಿ ಗ್ರಾಮದ ಗ್ರಾಮದೇವತೆಯಾದ ಹಾಗೂ ಇತಿಹಾಸ ಪ್ರಸಿದ್ಧ ದೇವಾಲಯವಾದ ಶ್ರೀ ತೋಪಮ್ಮ ದೇವಾಲಯದ ಊರ ಹಬ್ಬ ಕಾರ್ಯಕ್ರಮವು ಗ್ರಾಮಸ್ಥರ ಮತ್ತು ಭಕ್ತರ ಸಮ್ಮುಖದಲ್ಲಿ ಶ್ರದ್ಧಾ ಭಕ್ತಿಯಿಂದ ನೆರವೇರಿತು. ಇನ್ನು ಮಹಿಳೆಯರು ಬುಟ್ಟಿಯಲ್ಲಿ ಪೂಜಾ ಸಾಮಗ್ರಿಗಳನ್ನು ಇಟ್ಟುಕೊಂಡು ನಂತರ ಶ್ರೀ ತೋಪಮ್ಮ ದೇವಾಲಯದ ಆವರಣಕ್ಕೆ ಆಗಮಿಸಿ ನಂತರ ದೇವಾಲಯದ ಆವರಣದಲ್ಲಿಯೇ ದೀಪಗಳನ್ನು ಸಿದ್ಧತೆಯನ್ನು ಮಾಡಿಕೊಂಡು ನಂತರ ತೋಪಮ್ಮ ದೇವಿಗೆ ತಂಬಿಟ್ಟಿನ ಆರತಿಯನ್ನು ಬೆಳಗಿದ ದೃಶ್ಯ ಕಂಡುಬಂತು. ಇನ್ನು ವಿಶೇಷವಾಗಿ ಸುಮಾರು 500ಕ್ಕೂ ಹೆಚ್ಚು ವರ್ಷಗಳಿಂದ ಒಂದು ವರ್ಷದ ತಪ್ಪದೆಯೇ ಶ್ರೀ ತೋಪಮ್ಮ ದೇವಾಲಯದ ಊರ ಹಬ್ಬವನ್ನು ಗ್ರಾಮಸ್ಥರು ಭಕ್ತಿಯಿಂದ ಆಚರಿಸುತ್ತಾ ಬರುತ್ತಿರುವುದು ವಿಶೇಷವಾಗಿದೆ. ಇನ್ನು ತೋಪಮ್ಮ ಹಾಗೂ ಮುನೇಶ್ವರ ಸ್ವಾಮಿಗೆ ವಿಶೇಷ ಅಲಂಕಾರ ಸೇರಿದಂತೆ ಹಲವು ವಿಶೇಷ ಪೂಜಾ ಕಾರ್ಯಕ್ರಮಗಳು ಗ್ರಾಮಸ್ಥರ ಸಮ್ಮುಖದಲ್ಲಿ ಸಂಪ್ರದಾಯಬದ್ಧವಾಗಿ ನೆರವೇರಿತು. ಇನ್ನು ಕಾರ್ಯಕ್ರಮದಲ್ಲಿ ಹೆಬ್ಗೋಡಿ ಗ್ರಾಮಸ್ಥರು ಮತ್ತು ಭಕ್ತರು ಭಾಗವಹಿಸಿದರು.
ಹೆಬ್ಬಗೋಡಿ ನಗರಸಭೆ ವ್ಯಾಪ್ತಿಯ ಈ ಹೆಬ್ಬಗೋಡಿ ನಗರದಲ್ಲಿ ತಮಗೆಲ್ಲ ಗೊತ್ತಿರೋ ಹಾಗೆ ಪ್ರತಿ ವರ್ಷ ಊರ ಹಬ್ಬವನ್ನು ಆಚರಣೆ ಮಾಡ್ತೀವಿ. ಈ ಪವಿತ್ರ ಸ್ಥಳ ಎಷ್ಟೊಂದು ಪ್ರಾಮುಖ್ಯ ಪಡೆದಿದೆ ಅಂದರೆ ತಲತಲಾಂತರಗಳಿಂದ ಬಹುಶಃ ಸಾವಿರಾರು ವರ್ಷಗಳಿಂದ ಇರ್ಬೋದು, ಸಾವಿರ ವರ್ಷ ಅಂದರೆ ಎಕ್ಸಾಕ್ಟ್ ಅನಿಸ್ಬೋದು, ಆದರೂ ನನಗೆ ಒಂದು ಅಂದಾಜು ಮೇಲೆ ಹೇಳ್ತಾ ಇದ್ದೀನಿ, ಯಾವತ್ತೂ ಊರಹಬ್ಬ ನಿಂತಿದೇ ಇಲ್ಲ. ಇಲ್ಲಿ ಸಪ್ತಮಾತೃಕೆ ಇರತಕ್ಕಂಥ ಪವಿತ್ರ ಸ್ಥಳ. ಪ್ರಮುಖವಾಗಿ ತೋಪಮ್ಮ ಮತ್ತು ಎಲ್ಲ ಮದ್ದೂರಮ್ಮ, ಎಲ್ಲ ಸಪ್ಲಮ್ಮ ಎಲ್ಲರೂ ಇದ್ದಾರೆ ಇಲ್ಲಿ. ಸೊ ಇಡೀ ಊರಿನ ಜನತೆ ಶ್ರದ್ಧಾ ಭಕ್ತಿಗಳಿಂದ ಮತ್ತು ಹೊರಗೆ ಕೊಟ್ಟಂಥ ಹೆಣ್ಣು ಮಕ್ಕಳು ಸಹ ಈ ದಿವಸ ಇಲ್ಲಿ ಬಂದು ತಾಯಿಯ ಸೇವೆಯಲ್ಲಿ ಪಾಲ್ಗೊಂಡು ಪುನೀತರಾಗುವಂಥ ಒಂದು ಪವಿತ್ರ ಕ್ಷೇತ್ರ. ಈ ಹಾಗೆ ಎಷ್ಟೊಂದಿದೆ ಅಂದರೆ ಎಂಥ ಸಂದರ್ಭದಲ್ಲೂ ಊರಹಬ್ಬ ನಿಂತಿದ್ದು ನನ್ನ ಬುದ್ಧಿ ಬಂದಾಗಿಂದ ಇಲ್ಲ. ಇದಕ್ಕೂ ಮುಂಚೆ ಇಲ್ಲಿಯೇ ಕೊಪ್ಪರಿಗಳಲ್ಲಿ ಅಡುಗೆ ಮಾಡಿ, ಕುರಿಗಳು ಹೊಡೆದು ಕೊಪ್ಪರಿಗಳಲ್ಲಿ ಅಡುಗೆ ಮಾಡಿ ಇಡೀ ಊರಿನ ಜನತೆ ಇಲ್ಲೇ ಊಟ ಮಾಡುವಂಥ ಪರಿಸ್ಥಿತಿ ಇತ್ತು ಅಂತ ನಮ್ಮ ಹಿರಿಯರು ಹೇಳಿದ್ದಾರೆ. ಅದು ಬಹುಶಃ ಒಂದು 2 ತಲೆಮಾರು ಹಿಂದೆ ಇರ್ಬೋದು, ನಾವು ನೋಡಲಿಲ್ಲ. ಮೊನ್ನೆ ತನಕ 4-5 ವರ್ಷಗಳ ತನಕನೂ ಇಲ್ಲೇ ಬಂದು ಒಲೆ ಹಚ್ಚಿ ತಂಬಿಟ್ಟನ್ನು ಮಾಡಿ ದೀಪಗಳನ್ನು ಮಾಡಿ ಆ ತಾಯಿಗೆ ಬೆಳಗುವಂಥ ಪದ್ಧತಿ ಇತ್ತು. ಈಗೀಗ ಮಳೆ ಮತ್ತು ಗಾಳಿ ವ್ಯವಸ್ಥೆಗಳಿಂದಾಗಿ ಸೌದೆ ಎಲ್ಲ ತೊಗೊಂಡು ಬರೋಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ಮನೆಗಳಲ್ಲೇ ದೀಪ ಮಾಡ್ಕೊಂಡು ಬರೋಂಥ ಪದ್ಧತಿ 3-4 ವರ್ಷ ಚಾಲೂ ಆಗಿದೆ. ಈ ತಾಯಿಯ ವಿಶೇಷ ಏನಪ್ಪ ಅಂದರೆ, ಎಂಥ ಸಂದರ್ಭ ಅಂದರೆ ಕೋವಿಡ್ ಇಡೀ ಪ್ರಪಂಚ ಅಲ್ಲಾಡಿದಂಥ ಒಂದು ಪರಿಸ್ಥಿತಿಯಲ್ಲೂ ಕೂಡ ಆ ವರ್ಷವೂ ಸಹ ಇಲ್ಲಿ ಊರಹಬ್ಬ ವಿಜೃಂಭಣೆಯಿಂದ ನಡೆಯುವಂಥದ್ದು. ಆ ತಾಯಿ ಪ್ರತಿಯೊಬ್ಬರನ್ನು ಕಾಪಾಡ್ತಾ ಇದ್ದಾಳೆ. ಈ ಸುತ್ತಮುತ್ತಲಿನ ಈ ನಾಡಿನ ಜನತೆಯ ಪ್ರತಿಯೊಬ್ಬರ ಯೋಗಕ್ಷೇಮಗಳನ್ನು ನೋಡುವಂಥ ತಾಯಿ ಎಲ್ಲರಿಗೂ ಆರೋಗ್ಯ ಐಶ್ವರ್ಯಗಳನ್ನು ಪ್ರಾಪ್ತಿ ಮಾಡಲಿ ಅಂತೇಳಿ ಈ ಮೂಲಕ ನಾನು ಆ ದೇವಿಯನ್ನು ಪ್ರಾರ್ಥನೆ ಮಾಡ್ತಾಯಿದ್ದೀನಿ. ಏನು ನಾವು ಒಂದು ಹೆಬ್ಬಗೋಡಿ ನಗರಸಭೆ ವ್ಯಾಪ್ತಿಯಲ್ಲಿ ತೋಪಮ್ಮನ ಹಬ್ಬ ಅಂತ ಏನು ನಾವು ಮಾಡ್ತಾಯಿದ್ದೀವಿ. ಇಡೀ ವರ್ಷನೂ ಸಹ ನಾವು ಭಾರಿ ವಿಜೃಂಭಣೆಯಿಂದ ಜಾತ್ರೆಯನ್ನು ಮಾಡ್ತಾಯಿದ್ದೀವಿ. ಈಗಾಗಲೇ ನಮ್ಮ ಹಿರಿಯರು ಹೇಳಿದಂಥ ನಮ್ಮ ಸದಸ್ಯರು ಹೇಳಿದಂಗೆ ಹಿಂದಿನ ಕಾಲದಲ್ಲಿ ಮೊದಲು ಇಲ್ಲೇ ಕೊಪ್ಪರಿಗಳಲ್ಲಿ ಮಾಡಾಗ್ತದಂತೆ. ನಮ್ಗೆ ಗೊತ್ತಿಲ್ಲ, ಒಂದು ತಲೆಮಾರು 2 ತಲೆಮಾರು ನಮ್ಮ ತಂದೆಯವ್ರ ಕಾಲ ಇಲ್ಲ ತಾತನವ್ರ ಕಾಲದಲ್ಲಿ ಇರ್ಬೋದು, ಬಟ್ ಗೊತ್ತಿಲ್ಲ, ಎಲ್ಲ ಹೇಳ್ತಾರೆ ದೊಡ್ಡವರು ಈಗಿರೋರು. ಆದ ಕಾರಣಕ್ಕಾಗಿ ಇವತ್ತಿನ ದಿವಸ ಏನು ಮೊದಲೆಲ್ಲನೂ ಅಣ್ಣ ಹೇಳಿದಂಗೆ ತಂಬಿಟ್ಗಳೆಲ್ಲನೂ ಇಲ್ಲಿ ಬಂದು ಒಳ್ಳೆ ಸ್ಟವ್ ಎತ್ಕೊಂಡ್ಬಂದು ಇಲ್ಲಿ ಮಾಡೋರು. ಈಗ ಮಳೆ ಅದು ಗಾಳಿ ಅಂದ್ಕೊಂಡು ಮನೆಗಳಲ್ಲಿ ಮಾಡ್ಕೊಂಬರ್ತಾರೆ. ಭಾರಿ ಇದು ಪಕ್ಷಾತೀತವಾಗಿ ಜಾತಿ ಭೇದ ಮರೆತು ಇವತ್ತೇನು ಊರು ಜನ ಇದ್ವಿ, ಆವತ್ತಿನ ದಿವಸ ನಾವು ಊರಲ್ಲಿ ಎಲ್ಲ ಸೇರಿ ಅಂದರೆ ಒಂದು ಜನಾಂಗದವರು ಸೇರಿ ಒಂದು 100 ಮನೆ ಇರ್ಬೋದು. ಇವತ್ತು ಸಾವಿರಾರು ಮನೆಗಳಿದೆ. ಸಾವಿರಾರು ಮನೆಗಳವರು ಸೇರಿ ಇವತ್ತು ಏನು ಬೇರೆ ಹೊರ ರಾಜ್ಯಗಳಿಂದ ಬಂದವರು ಸಹ ಇಲ್ಲಿ ಸಂಬಂಧಗಳು ಮಾಡಿಕೊಂಡು ಅವರು ಸಹ ಇಲ್ಲಿ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಆದ್ದರಿಂದ ಇವತ್ತಿನ ದಿವಸ ಈ ತೋಪಮ್ಮನ ಒಂದು ಆಶೀರ್ವಾದದಿಂದ ಒಳ್ಳೆ ಮಳೆ ಬೆಳೆ ಬಂದು ಇಡೀ ನಾಡಿನ ಜನತೆಗೆ ಹಾಗೂ ದೇಶದ ಜನತೆಗೆ ಒಂದು ಸುಭಿಕ್ಷೆಯಿಂದ ಇರಲಿ ಅಂತೇಳಿ ಈ ದೇವಿಯಲ್ಲಿ ನಾನು ಪ್ರಾರ್ಥನೆ ಮಾಡ್ಕೊತಿದ್ದೆ. ಹೆಬ್ಬಗೋಡಿ ಊರಹಬ್ಬ, ಹೆಬ್ಬಗೋಡಿ ಪರಂಪರೆ
ಹಿಂದಿನ ಕಾಲದಿಂದ ನಡ್ಕೊಂಡು ಬಂದಿರತಕ್ಕಂಥ ಈ ಊರ ಒಂದು ಉತ್ಸವನಂತ ನಾವು ಹೇಳ್ಬೋದು ಈ ಸಂದರ್ಭದಲ್ಲಿ. ಯಾಕಂತಂದರೆ ಇವಾಗ ಇಲ್ಲಿ ಸಾವಿರಾರು ಜನ ನಮ್ಮ ಹೆಬ್ಬಗೋಡಿ ನಗರಸಭೆ ವ್ಯಾಪ್ತಿಯಲ್ಲಿರುವಂಥ ಹೆಬ್ಬಗೋಡಿ ಗ್ರಾಮದಲ್ಲಿ ಸಾವಿರಾರು ಕುಟುಂಬಗಳು ಈ ಹಬ್ಬದಲ್ಲಿ ಪಾಲ್ಗೊಂಡು ಈ ದೇವಿಗೆ ದೀಪಗಳು ಮಾಡಿ ಉತ್ಸವ ಮಾಡಿ ಬಲಿ ಕೂಡ ಕೊಡ್ತಾರೆ. ಇಲ್ಲಿ ಕೋಳಿ ಕುರಿ ಎಲ್ಲ ಬಲಿ ಕೊಟ್ಟು ದೇವಿನ ಸಂತುಷ್ಟಪಡಿಸಿ ಹಬ್ಬಗಳನ್ನು ಮಾಡಿ ಎಲ್ಲರೂ ನೆಂಟರುಗಳು ಈ ಊರಿನ ಹೆಣ್ಮಕ್ಳು ಎಲ್ಲರೂ ಸೇರಿ ಇಲ್ಲಿ ಒಂದು ಯಾವುದೇ ಭೇದ ಭಾವದಿಲ್ದಿರ ಎಲ್ಲ ಹೆಬ್ಬಗೋಡಿ ನಾಗರಿಕರು ಈ ಹಬ್ಬವನ್ನು ವಿಜೃಂಭಣೆಯಿಂದ ಮಾಡಿ ಬಂದವರಿಗೆ ಎಲ್ಲರಿಗೂ ಊಟಗಳು ಮಾಡೋಕ್ಕೆ ಎಲ್ಲರನ್ನೂ ಸಂತೋಷಪಡಿಸ್ತಾರೆ. ಈ ಒಂದು ಊರಹಬ್ಬ ಈ ದೇವತೆ ನಮ್ಮ ಹೆಬ್ಬಗೋಡಿ ಗ್ರಾಮನ ಎಲ್ಲರಿಗೂ ಆರೋಗ್ಯ ಕೊಟ್ಟು ಎಲ್ಲ ಗ್ರಾಮದ ಎಲ್ಲ ಜನತೆಗೂ ಒಳ್ಳೇದು ಮಾಡಲಿ, ಮತ್ತು ಸಕಾಲಕ್ಕೆ ಮಳೆ ಬೆಳೆ ಎಲ್ಲ ಚೆನ್ನಾಗಾಗಲಿ, ಮತ್ತು ಗ್ರಾಮದವರು ಎಲ್ಲರೂ ಸಹೃದಯದಿಂದ ಬಾಳಲಿ ಅಂತ ಒಂದು ಆಶೀರ್ವಾದ ಮಾಡಿ ಈ ದೇವ್ರನ್ನ ಉತ್ಸವನ ನಾವು ಕೇಳ್ಕೊಳ್ತೀವಿ. ಅದೇ ರೀತಿ ಕೂಡ ದೇವತೆ ಕೂಡ ನಮ್ಮ ಹೆಬ್ಬಗೋಡಿನ ಯಾವಾಗಲೂ ಸಮೃಷ್ಟಿಯಿಂದ ಇಟ್ಕೊಂಡು ಆರೋಗ್ಯದಿಂದ ಇಟ್ಕೊಂಡು ಎಲ್ಲರನ್ನೂ ನಮ್ಮ ಹೆಬ್ಬಗೋಡಿನಲ್ಲಿ ಯಾವುದೇ ಒಂದು ತೊಂದರೆಗಳಿದ್ರಂಗೆ ಎಲ್ಲರೂ ಒಂದು ಒಟ್ಟಾಗಿ ಬಾಳೋಂಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ದೇವತೆಯಲ್ಲಿ ನಾವು ಇವತ್ತು ಕೇಳ್ಕೊಳ್ತೀವಿ, ಎಲ್ಲ ಹೆಬ್ಬಗೋಡಿ ಜನಗಳನ್ನೂ ಎಲ್ಲ ನಾಗರಿಕರಿಗೂ ಒಳ್ಳೇದು ಮಾಡಲಿ, ಎಲ್ಲರೂ ಆರೋಗ್ಯವಾಗಿ ಸಂತೋಷದಿಂದ ಬಾಳಲಿ ಅಂತ ಆಶೀರ್ವಾದ ಮಾಡಬೇಕಂತ ಈ ಸಂದರ್ಭದಲ್ಲಿ ದೇವ್ರನ್ನ ನಾವು ಅರಿಕೆ ಮಾಡ್ಕೊಳ್ತೇವೆ. ಇವತ್ತು ಹೆಬ್ಬಗೋಡಿ ಊರಹಬ್ಬ ಪ್ರತಿ ವರ್ಷದಂತೆ ಈ ವರ್ಷನೂ ನಡೆಸಿದ್ದಾರೆ. ಹಿರಿಯರ ಮಾರ್ಗದರ್ಶನದಲ್ಲಿ ಒಂದು ಸಭೆ ಮಾಡಿ ಇವತ್ತು ಅಚ್ಚುಕಟ್ಟಾಗಿ ನಡೆಸ್ಕೊಟ್ಟಿದ್ದಾರೆ. ಅವ್ರಿಗೂ ನಮ್ಮ ಊರಿನ ಹಿರಿಯರಿಗೂ ಧನ್ಯವಾದಗಳು. ಅಪ್ಪಮ್ಮ ಹಬ್ಬದ ಶುಭಾಶಯಗಳು ಊರ ಜನಗಳಿಗೆಲ್ಲರಿಗೂ. ಮತ್ತು ನಮ್ಮ ಹೆಬ್ಬಗೋಡಿಯಲ್ಲಿ ವಿಶೇಷ ಅಂದರೆ 2 ದಿನ ಊರಹಬ್ಬ ನಡೆಯುತ್ತೆ. ಒಂದು ಶುಕ್ರವಾರ ತೋಪಮ್ಮ ಹಬ್ಬ, ಇನ್ನೊಂದು ಮಂಗಳವಾರ ಓಣಮ್ಮ ಹಬ್ಬ. 2 ಕಡೆನೂ ಭರ್ಜರಿಯಾಗಿ ಕುರಿ ಕೋಳಿ ಎಲ್ಲ ಕಟ್ ಮಾಡ್ತಾರೆ. ಅಂದು ಊರವರೆಲ್ಲ ಒಗ್ಗಟ್ಟಾಗಿ ಒಂದೇ ರೀತಿ ಇಲ್ಲಿ ಆ ಥರ ಹಬ್ಬ ನಡೀತೈತೆ, ಅಲ್ಲೂ ಅದೇ ಥರ ನಡೀತೈತೆ. ಮಂಗಳವಾರ ಅಂತೂ ಇನ್ನೂ ಚೆನ್ನಾಗಿದೆ. ತೋಪಮ್ಮ ದೇವಿ ಆಶೀರ್ವಾದದಿಂದ ಊರಲ್ಲಿ ಮಳೆ ಗಾಳಿ ಎಲ್ಲ ಚೆನ್ನಾಗಿ ಬರ್ತಾಯಿದೆ. ಅದೇ ಥರ ಮಂಗಳವಾರ ನಮ್ಮ ಓಣಮ್ಮ ಹಬ್ಬ ಆಗುತ್ತೆ, ಅಲ್ಲೂ ಚೆನ್ನಾಗಿ ಇದೇ ಥರ ವಿಜೃಂಭಣೆಯಾಗಿ ಮಾಡ್ತಾರೆ. ಎಲ್ಲರಿಗೂ ಊರಹಬ್ಬದಲ್ಲಿ ತೋಪಮ್ಮ ಹಬ್ಬದ ಪ್ರಯುಕ್ತ ಎಲ್ರಿಗೂ ಶುಭಾಶಯ ಆಗಲಿ. ಹೆಬ್ಬಗೋಡಿ ಒಂದು ಇತಿಹಾಸ ಪ್ರಸಿದ್ಧ ಊರಹಬ್ಬ ನಡೀತಾ ಇದೆ. ಇವತ್ತು ವಿಶೇಷವಾಗಿ ತೋಪಮ್ಮನಿಗೆ ಎಲ್ಲ ಹೆಬ್ಬಗೋಡಿ ಗ್ರಾಮಸ್ಥರು ಸೇರಿ ಒಂದು ಮಾಡುವಂಥ ಹಬ್ಬ. ಈ ಹಬ್ಬದಲ್ಲಿ ನಾವೆಲ್ಲ ಜನತೆಯನ್ನು ಗ್ರಾಮಸ್ಥರು ಕೇಳ್ಕೊಳ್ಳೋದಂದರೆ ಒಳ್ಳೆ ಮಳೆ ಬೆಳೆ ಆಗಲಿ, ಯಾವುದೇ ರೀತಿಯ ತೊಂದರೆಗಳಾಗದೇ ಇರಲಿ, ಈ ವರ್ಷ ಎಲ್ಲರೂ ಮನೆಗಳಲ್ಲೂ ಒಳ್ಳೆ ಸುಖ ಶಾಂತಿ ನೆಮ್ಮದಿ ಕೊಡಲಿ ಅನ್ನೋದನ್ನು ನಾವು ಕೇಳ್ಕೊತೀವಿ. ಅದೇ ರೀತಿ ಮಂಗಳವಾರ ಸಹ ಓಣಮ್ಮ ಹಬ್ಬವನ್ನು ಹಮ್ಮಿಕೊಂಡಿರ್ತೀವಿ. ಅದಕ್ಕೂ ಸಹ ಎಲ್ಲರೂ ಸಹ ಇದೇ ಉತ್ಸವವಾಗಿ ಎಲ್ಲ ಗ್ರಾಮಸ್ಥರು ಭಾಗವಹಿಸ್ತಾರೆ. ಇದನ್ನು ನೋಡೋದೇ ಒಂದು ಖುಷಿ ಆಗುತ್ತೆ. ಎಲ್ಲರೂ ಒಗ್ಗೂಡಿ ಒಂದು ಊರಲ್ಲಿ ಒಂದು ಕಾರ್ಯಕ್ರಮ ನೋಡ್ಬೋದು ಅಂದರೆ ಇದು ಊರಹಬ್ಬ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ.